ಡಾಕ್ಟರ್ ಬಾಬು ಜಗ್ಜೀವನರಾವ್ ಅವರ 117ನೇ ಜಯಂತಿ ಉತ್ಸವ ಅಂಗವಾಗಿ ಅವರು ನಮ್ಮದು ಸಮಾಜದ ಮುಖಂಡದ ದತ್ತು ಬಾಸ್ಕಿ, ನಮ್ಮ ಸಣ್ಣ ಯುವಕರದ ಮುಖಂಡದ ದತ್ತು ಬಾಸ್ಕಿ ಅವ್ರದ್ದು 34ನೇದ ಹುಟ್ಟುಹಬ್ಬ ಶುಭಾಶಯಗಳು. ಅವ್ರಿಗೆ ನಾವು ಎಲ್ಲ ಯುವಕರು ಸೇರಿಕೊಂಡು ಅವ್ರದ್ದು ನಾವು ಬರ್ಡೇನೂ ವಿಶ್ ಮಾಡಿ ಅವ್ರಿಗೊಂದು ನಾವು ಸನ್ಮಾನ ಮಾಡಿಸಿ ಇಷ್ಟೇ ಎದುರುಗಡೆ. ಅದಕ್ಕಾಗಿ ಎಲ್ಲರಿಗೂ ನಾವು ಬಂದಂಥ ಎಲ್ಲ ವ್ಯಕ್ತಿಗಳಿಗೆ ನಮ್ಗೆ ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೆ. ಇವತ್ತು ಭಾಳ ಖುಷಿಯಾದ ದಿನ. ಇವತ್ತು ಮಾದಿಗ ಸಮಾಜದ ಆದಂಥ ಒಂದು ಯುವ ಮುಖಂಡರು, ನಮ್ಮ ಆತ್ಮೀಯ ಗೆಳೆಯನಾಗ ಅಥವಾ ಸೋದರ ಆಗಿರುವ ನಮ್ಮ ದತ್ತು ಬಾಸ್ಕಿಯವರು ಇವತ್ತು ಬೆಳಗ್ಗೆಯಿಂದ ಹಲವಾರು ಕಡೆ ಇವತ್ತು ನಮ್ಮ ಶ್ಯಾಮೇಶ್ವರ ಟೆಂಪಲ್ ಆಗಿರ್ಬೋದು, ಸಿದ್ದಿ ಭಾಷೆ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಪ್ರತಿಯೊಂದು ಕಡೆ ಅವರ ಕಾರ್ಯಕರ್ತರಾಗಿರ್ಬೋದು, ಮಾದಿಗ ಮುಖಂಡರಾಗಿರ್ಬೋದು, ಅನ್ನ ಸಂತರ್ಪಣೆ ಹಾಗೂ ನಾಷ್ಟ ಅಂತ ಬಡವರಿಗೆ ಬಹಳಷ್ಟು ಇವತ್ತಿನಲ್ಲಿ ಎಲ್ಲ ಏರಿಯಾಕ್ಕೆ ಹೋಗಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ರೆ. ಅದು ಕೂಡ ಹುಟ್ಟುಹಬ್ಬ ಅಂಗವಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ 117ನೇ ಜಯಂತಿ ಇವತ್ತು ಬಾಬು ಜಗಜೀವನರಾವ್ ಕೂಡ ನಾಳೆ ಜಯಂತಿ ಇದೆ. ಅದೇ ಸಮಿತಿಯ ಅಧ್ಯಕ್ಷ ಆಗಿ ಹಾಗೂ ಕಾರ್ಯದರ್ಶಿಯಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಎಲ್ಲ ಸಮಾಜ ಮುಖಂಡರು ಕೂಡ ಇವತ್ತು ಅವರಿಗೆ ವಿಷಯ ಹೇಳಕ್ಕೆ ಇವತ್ತು ಸಿದ್ದಿ ಬಸವೇಬಲ್ ಕೂಡ ಬಂದಿದ್ರು, ಹಾಗೂ ಜೊತೆಯಲ್ಲಿ ನೀಲಕಂಠ ಮುರಿಯ ಕೂಡ ಬಂದು ಇವತ್ತು ದಿನದಲ್ಲಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಹಾಗೂ ಅವರಿಗೆ ಗೌರವಿಸಿ ಅವ್ರ ಬಗ್ಗೆ 2 ಮಾತು ಕೂಡ ಇವತ್ತು ಆಡಿದ್ದಾರೆ. ನೀಲಕಂಠ ಮುರಿಯಗೂ ಧನ್ಯವಾದ ಹೇಳ್ತೀನಿ. ಹಾಗೂ ಈ ನಮ್ಮ ಸಮಾಜದ ನಮ್ಮ ಯಾರು ನಮ್ಮ ರಾಣಪ್ಪ ಶ್ಯಾಮ್ ನಾಟಿಕರ್ ಕೂಡ ಇವತ್ತು ಬಹಳಷ್ಟು ಅವರು ಇವರಿಗೆ ಗೌರವಿಸಿ ಎಲ್ಲ ಕಡೆ ಅವರು ಪ್ರಚಾರ ಮುಖಾಂತರ ಇವತ್ತು ನಮ್ಮ ಸೋದರಾಗಿರುವ ದತ್ತು ಬಾಸ್ಕಿ ಅವರು ಹುಟ್ಟುಹಬ್ಬ ಅಂತ ಅವರು ಕೂಡ ಎಲ್ಲ ಕಡೆ ಏಳಿಗೆಸಿ ಇವತ್ತು ಬಹಳಷ್ಟು ನಮ್ಮ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಅವರು ಕಾರ್ಯಕರ್ತರಾಗಿರ್ಬೋದು, ಎಲ್ಲರಾಗಿರ್ಬೋದು, ನಮ್ಮ ನಗರದ ಎಲ್ಲ ಕಡೆ ಅನ್ನ ಸಂತರ್ಪಣೆ ಮಾಡೋದು. ಅವರು ವಿಶೇಷ ಏನಪ್ಪಾ ಅಂದ್ರೆ ಅವರು ದುಡಿಮೆಯನ್ನು ಇವತ್ತು ಏನಪ್ಪಾ ಅಂದ್ರೆ ಅವರ ಸಮಾಜದಾಗ ಬಹಳ ವರ್ಷದಿಂದ ಅವರು ಸಮಾಜದ ಕೆಲಸ ಮಾಡ್ಕೊಂತ ಬಂದಿದ್ರೆ ಆ ಸಮಾಜನ ಗುರುತಿಸಿ ಇವತ್ತು ಬಾಬು ಜಗಜೀವನರಾವ್ ಕಾರ್ಯದರ್ಶಿ ಮಾಡಿದ್ದಾರೆ. ಇವತ್ತು ಅವರಿಗೆ ಇದೇ ರೀತಿಯಾಗಿ ದತ್ತು ಬಾಸ್ಕಿ ಅವರು ಮುಂದಿನ ದಿನದಲ್ಲಿ ಕೆಲಸ ಮಾಡ್ತಾ ಒಂದು ದೊಡ್ಡ ಮಿತಿ ಬೆಳೆಯಲಿ ಅಂತ ನಮ್ಮ ಎಲ್ಲ ಸಮಾಜ ಹಿರಿಯ ಮುಖಂಡರು, ಕಿರಿಯ ಮುಖಂಡರ ಪರವಾಗಿ ನಾನು ಒಂದು ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಅಂತ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾದಿಗ.